ನ್ಯೂಕ್ಲಿಯರ್ ಬಾಂಬ್. ಪಾಕಿಸ್ತಾನ ಪರಮಾಣು ಪರೀಕ್ಷೆ ಬಗ್ಗೆ ಟ್ರಂಪ್ ಕೊಟ್ಟಂತಹ ಹೇಳಿಕೆ ಸಖತ್ ಸದ್ದು ಮಾಡಿತು. ಸೈಲೆಂಟ್ ಆಗಿದ್ದಂತಹ ನೆರೆ ರಾಷ್ಟ್ರ ಇದೀಗ ವಿಶ್ವದ ದೊಡ್ಡಣ್ಣನಿಗೆ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಏನದು ಸ್ಟೋರಿ ನೋಡಿ. ನ್ಯೂಕ್ಲಿಯರ್ ಟೆಸ್ಟ್ ನಡೆಸಿಲ್ಲ ಪಾಕಿಸ್ತಾನ. ಪರಮಾಣು ಮಾತು ಟ್ರಂಪ್ಗೆ ತಿರುಗುಬಾಣ. ನ್ಯೂಕ್ಲಿಯರ್ ಟೆಸ್ಟ್ ನಡೆಸಿದ್ದು ನಾವೇ ಮೊದಲೇನೂ ಅಲ್ಲ. ಅದೇ ರೀತಿ ಪರಮಾಣು ಬಾಂಬ್ ಪರೀಕ್ಷೆ ಪುನರಾರಂಭವನ್ನ ನಾವು ಮಾಡೋದೂ ಇಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಪಾಕಿಸ್ತಾನದ ಸೇನಾಧಿಕಾರಿ ನೀಡಿದಂತಹ ಕೌಂಟರ್ ಈ ರೀತಿಯಾಗಿತ್ತು. ನ್ಯೂಕ್ಲಿಯರ್ ಬಾಂಬ್ ಟೆಸ್ಟ್ಗೆ ಮುಂದಾಗಿದ್ದಂತಹ ಅಮೆರಿಕ ತನ್ನ ಕೆಲಸವನ್ನ ಸಮರ್ಥಿಸಿಕೊಳ್ಳುವ ಪ್ರಯತ್ನ ಕೂಡ ಮಾಡಿದ್ರು. ರಷ್ಯಾ, ಚೀನಾ, ಉತ್ತರ ಕೊರಿಯಾ ಮತ್ತು ಪಾಕಿಸ್ತಾನದಂತಹ ದೇಶಗಳು ಅಣ್ವಸ್ತ್ರ ಪರೀಕ್ಷೆಗಳನ್ನ ನಡೆಸ್ತಾ ಇವೆ. ಆದರೆ ಅಮೆರಿಕ ಪರಮಾಣು ಪರೀಕ್ಷೆ ನಡೆಸಿದರೆ ಮಾತ್ರ ವಿರೋಧ ವ್ಯಕ್ತವಾಗುತ್ತೆ. ಎಲ್ಲರೂ ಭೂಗತವಾಗಿ ಪರಮಾಣು ಪರೀಕ್ಷೆ ನಡೆಸುತ್ತಲೇ ಇದ್ದಾರೆ. ಹಾಗಾಗಿ ಪರೀಕ್ಷೆ ನಡೆಸದ ಏಕೈಕ ದೇಶ ನಾನು ಆಗಲು ಬಯಸುವುದಿಲ್ಲ ಅಂತ ಹೇಳಿದರು. ಈಗ ಅಮೆರಿಕ ಅಧ್ಯಕ್ಷರಿಗೆ ಅವರದ್ದೇ ಧಾಟಿಯಲ್ಲಿ ಪಾಕಿಸ್ತಾನ ಸೇನಾಧಿಕಾರಿಗಳು ತಿರುಗೇಟು ಕೊಟ್ಟಿದ್ದಾರೆ. ಹಾಗಿದ್ರೆ ಕೊನೆಯ ಬಾರಿ ಪರಮಾಣು ಪರೀಕ್ಷೆ ನಡೆದಿದ್ದು ಯಾವಾಗ ಅಂತ ನೋಡೋದಾದ್ರೆ, ಅಸಲಿಗೆ ಉತ್ತರ ಕೊರಿಯಾ ಹೊರತು ಜಗತ್ತಿನ ಯಾವ ದೇಶವೂ ಕೂಡ 90ರ ದಶಕದ ನಂತರ ಅಣ್ವಸ್ತ್ರ ಪರೀಕ್ಷೆ ನಡೆಸಿಲ್ಲ. 1992ರಲ್ಲಿ ಅಮೆರಿಕ ತನ್ನ ಕೊನೆಯ ಪರಮಾಣು ಸ್ಫೋಟ ನಡೆಸಿತ್ತು. 1996ರಲ್ಲಿ ಅಮೆರಿಕ ಸಮಗ್ರ ಪರೀಕ್ಷಾ ನಿಷೇಧ ಒಪ್ಪಂದಕ್ಕೆ ಸಹಿ ಹಾಕಿತು. ರಷ್ಯಾ ಹಾಗೂ ಚೀನಾ ಸಹ 1996ರ ನಂತರ ಯಾವುದೇ ಪರಮಾಣು ಪರೀಕ್ಷೆಗಳನ್ನ ನಡೆಸಿಲ್ಲ. 1998ರಲ್ಲಿ ಪಾಕಿಸ್ತಾನ ಕೊನೆಯ ಪರಮಾಣು ಪರೀಕ್ಷೆಯನ್ನು ನಡೆಸಲಾಗಿತ್ತು. ಒಟ್ನಲ್ಲಿ ಅಮೆರಿಕ ನ್ಯೂಕ್ಲಿಯರ್ ಟೆಸ್ಟ್ ನಡೆಸುವ ಹಪಾಹಪಿಗೆ ಬಿದ್ದಂತೆ ಕಾಣ್ತಾ ಇದೆ. ಇದಕ್ಕೆ ಜಗತ್ತು ಯಾವ ರೀತಿ ರಿಯಾಕ್ಟ್ ಆಗುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನ್ಯೂಕ್ಲಿಯರ್ ಬಾಂಬ್. ಪಾಕಿಸ್ತಾನ ಪರಮಾಣು ಪರೀಕ್ಷೆ ಬಗ್ಗೆ ಟ್ರಂಪ್ ಕೊಟ್ಟಂತಹ ಹೇಳಿಕೆ ಸಖತ್ ಸದ್ದು ಮಾಡಿತು. ಸೈಲೆಂಟ್ ಆಗಿದ್ದಂತಹ ನೆರೆ ರಾಷ್ಟ್ರ ಇದೀಗ ವಿಶ್ವದ ದೊಡ್ಡಣ್ಣನಿಗೆ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಏನದು ಸ್ಟೋರಿ ನೋಡಿ. ನ್ಯೂಕ್ಲಿಯರ್ ಟೆಸ್ಟ್ ನಡೆಸಿಲ್ಲ ಪಾಕಿಸ್ತಾನ. ಪರಮಾಣು ಮಾತು ಟ್ರಂಪ್ಗೆ ತಿರುಗುಬಾಣ. ನ್ಯೂಕ್ಲಿಯರ್ ಟೆಸ್ಟ್ ನಡೆಸಿದ್ದು ನಾವೇ ಮೊದಲೇನೂ ಅಲ್ಲ. ಅದೇ ರೀತಿ ಪರಮಾಣು ಬಾಂಬ್ ಪರೀಕ್ಷೆ ಪುನರಾರಂಭವನ್ನ ನಾವು ಮಾಡೋದೂ ಇಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಪಾಕಿಸ್ತಾನದ ಸೇನಾಧಿಕಾರಿ ನೀಡಿದಂತಹ ಕೌಂಟರ್ ಈ ರೀತಿಯಾಗಿತ್ತು. ನ್ಯೂಕ್ಲಿಯರ್ ಬಾಂಬ್ ಟೆಸ್ಟ್ಗೆ ಮುಂದಾಗಿದ್ದಂತಹ ಅಮೆರಿಕ ತನ್ನ ಕೆಲಸವನ್ನ ಸಮರ್ಥಿಸಿಕೊಳ್ಳುವ ಪ್ರಯತ್ನ ಕೂಡ ಮಾಡಿದ್ರು. ರಷ್ಯಾ, ಚೀನಾ, ಉತ್ತರ ಕೊರಿಯಾ ಮತ್ತು ಪಾಕಿಸ್ತಾನದಂತಹ ದೇಶಗಳು ಅಣ್ವಸ್ತ್ರ ಪರೀಕ್ಷೆಗಳನ್ನ ನಡೆಸ್ತಾ ಇವೆ. ಆದರೆ ಅಮೆರಿಕ ಪರಮಾಣು ಪರೀಕ್ಷೆ ನಡೆಸಿದರೆ ಮಾತ್ರ ವಿರೋಧ ವ್ಯಕ್ತವಾಗುತ್ತೆ. ಎಲ್ಲರೂ ಭೂಗತವಾಗಿ ಪರಮಾಣು ಪರೀಕ್ಷೆ ನಡೆಸುತ್ತಲೇ ಇದ್ದಾರೆ. ಹಾಗಾಗಿ ಪರೀಕ್ಷೆ ನಡೆಸದ ಏಕೈಕ ದೇಶ ನಾನು ಆಗಲು ಬಯಸುವುದಿಲ್ಲ ಅಂತ ಹೇಳಿದರು. ಈಗ ಅಮೆರಿಕ ಅಧ್ಯಕ್ಷರಿಗೆ ಅವರದ್ದೇ ಧಾಟಿಯಲ್ಲಿ ಪಾಕಿಸ್ತಾನ ಸೇನಾಧಿಕಾರಿಗಳು ತಿರುಗೇಟು ಕೊಟ್ಟಿದ್ದಾರೆ. ಹಾಗಿದ್ರೆ ಕೊನೆಯ ಬಾರಿ ಪರಮಾಣು ಪರೀಕ್ಷೆ ನಡೆದಿದ್ದು ಯಾವಾಗ ಅಂತ ನೋಡೋದಾದ್ರೆ, ಅಸಲಿಗೆ ಉತ್ತರ ಕೊರಿಯಾ ಹೊರತು ಜಗತ್ತಿನ ಯಾವ ದೇಶವೂ ಕೂಡ 90ರ ದಶಕದ ನಂತರ ಅಣ್ವಸ್ತ್ರ ಪರೀಕ್ಷೆ ನಡೆಸಿಲ್ಲ. 1992ರಲ್ಲಿ ಅಮೆರಿಕ ತನ್ನ ಕೊನೆಯ ಪರಮಾಣು ಸ್ಫೋಟ ನಡೆಸಿತ್ತು. 1996ರಲ್ಲಿ ಅಮೆರಿಕ ಸಮಗ್ರ ಪರೀಕ್ಷಾ ನಿಷೇಧ ಒಪ್ಪಂದಕ್ಕೆ ಸಹಿ ಹಾಕಿತು. ರಷ್ಯಾ ಹಾಗೂ ಚೀನಾ ಸಹ 1996ರ ನಂತರ ಯಾವುದೇ ಪರಮಾಣು ಪರೀಕ್ಷೆಗಳನ್ನ ನಡೆಸಿಲ್ಲ. 1998ರಲ್ಲಿ ಪಾಕಿಸ್ತಾನ ಕೊನೆಯ ಪರಮಾಣು ಪರೀಕ್ಷೆಯನ್ನು ನಡೆಸಲಾಗಿತ್ತು. ಒಟ್ನಲ್ಲಿ ಅಮೆರಿಕ ನ್ಯೂಕ್ಲಿಯರ್ ಟೆಸ್ಟ್ ನಡೆಸುವ ಹಪಾಹಪಿಗೆ ಬಿದ್ದಂತೆ ಕಾಣ್ತಾ ಇದೆ. ಇದಕ್ಕೆ ಜಗತ್ತು ಯಾವ ರೀತಿ ರಿಯಾಕ್ಟ್ ಆಗುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನ್ಯೂಕ್ಲಿಯರ್ ಬಾಂಬ್. ಪಾಕಿಸ್ತಾನ ಪರಮಾಣು ಪರೀಕ್ಷೆ ಬಗ್ಗೆ ಟ್ರಂಪ್ ಕೊಟ್ಟಂತಹ ಹೇಳಿಕೆ ಸಖತ್ ಸದ್ದು ಮಾಡಿತು. ಸೈಲೆಂಟ್ ಆಗಿದ್ದಂತಹ ನೆರೆ ರಾಷ್ಟ್ರ ಇದೀಗ ವಿಶ್ವದ ದೊಡ್ಡಣ್ಣನಿಗೆ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಏನದು ಸ್ಟೋರಿ ನೋಡಿ. ನ್ಯೂಕ್ಲಿಯರ್ ಟೆಸ್ಟ್ ನಡೆಸಿಲ್ಲ ಪಾಕಿಸ್ತಾನ. ಪರಮಾಣು ಮಾತು ಟ್ರಂಪ್ಗೆ ತಿರುಗುಬಾಣ.
ನ್ಯೂಕ್ಲಿಯರ್ ಟೆಸ್ಟ್ ನಡೆಸಿದ್ದು ನಾವೇ ಮೊದಲೇನೂ ಅಲ್ಲ. ಅದೇ ರೀತಿ ಪರಮಾಣು ಬಾಂಬ್ ಪರೀಕ್ಷೆ ಪುನರಾರಂಭವನ್ನ ನಾವು ಮಾಡೋದೂ ಇಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಪಾಕಿಸ್ತಾನದ ಸೇನಾಧಿಕಾರಿ ನೀಡಿದಂತಹ ಕೌಂಟರ್ ಈ ರೀತಿಯಾಗಿತ್ತು. ನ್ಯೂಕ್ಲಿಯರ್ ಬಾಂಬ್ ಟೆಸ್ಟ್ಗೆ ಮುಂದಾಗಿದ್ದಂತಹ ಅಮೆರಿಕ ತನ್ನ ಕೆಲಸವನ್ನ ಸಮರ್ಥಿಸಿಕೊಳ್ಳುವ ಪ್ರಯತ್ನ ಕೂಡ ಮಾಡಿದ್ರು. ರಷ್ಯಾ, ಚೀನಾ, ಉತ್ತರ ಕೊರಿಯಾ ಮತ್ತು ಪಾಕಿಸ್ತಾನದಂತಹ ದೇಶಗಳು ಅಣ್ವಸ್ತ್ರ ಪರೀಕ್ಷೆಗಳನ್ನ ನಡೆಸ್ತಾ ಇವೆ. ಆದರೆ ಅಮೆರಿಕ ಪರಮಾಣು ಪರೀಕ್ಷೆ ನಡೆಸಿದರೆ ಮಾತ್ರ ವಿರೋಧ ವ್ಯಕ್ತವಾಗುತ್ತೆ. ಎಲ್ಲರೂ ಭೂಗತವಾಗಿ ಪರಮಾಣು ಪರೀಕ್ಷೆ ನಡೆಸುತ್ತಲೇ ಇದ್ದಾರೆ. ಹಾಗಾಗಿ ಪರೀಕ್ಷೆ ನಡೆಸದ ಏಕೈಕ ದೇಶ ನಾನು ಆಗಲು ಬಯಸುವುದಿಲ್ಲ ಅಂತ ಹೇಳಿದ್ರು. ಈಗ ಅಮೆರಿಕ ಅಧ್ಯಕ್ಷರಿಗೆ ಅವರದ್ದೇ ಧಾಟಿಯಲ್ಲಿ ಪಾಕಿಸ್ತಾನ ಸೇನಾಧಿಕಾರಿಗಳು ತಿರುಗೇಟು ಕೊಟ್ಟಿದ್ದಾರೆ. ಹಾಗಿದ್ರೆ ಕೊನೆಯ ಬಾರಿ ಪರಮಾಣು ಪರೀಕ್ಷೆ ನಡೆದಿದ್ದು ಯಾವಾಗ ಅಂತ ನೋಡೋದಾದ್ರೆ, ಅಸಲಿಗೆ ಉತ್ತರ ಕೊರಿಯಾ ಹೊರತು ಜಗತ್ತಿನ ಯಾವ ದೇಶವೂ ಕೂಡ 90ರ ದಶಕದ ನಂತರ ಅಣ್ವಸ್ತ್ರ ಪರೀಕ್ಷೆ ನಡೆಸಿಲ್ಲ. 1992ರಲ್ಲಿ ಅಮೆರಿಕ ತನ್ನ ಕೊನೆಯ ಪರಮಾಣು ಸ್ಫೋಟ ನಡೆಸಿತ್ತು. 1996ರಲ್ಲಿ ಅಮೆರಿಕ ಸಮಗ್ರ ಪರೀಕ್ಷಾ ನಿಷೇಧ ಒಪ್ಪಂದಕ್ಕೆ ಸಹಿ ಹಾಕಿತು. ರಷ್ಯಾ ಹಾಗೂ ಚೀನಾ ಸಹ 1996ರ ನಂತರ ಯಾವುದೇ ಪರಮಾಣು ಪರೀಕ್ಷೆಗಳನ್ನ ನಡೆಸಿಲ್ಲ. 1998ರಲ್ಲಿ ಪಾಕಿಸ್ತಾನ ಕೊನೆಯ ಪರಮಾಣು ಪರೀಕ್ಷೆಯನ್ನು ನಡೆಸಲಾಗಿತ್ತು. ಒಟ್ನಲ್ಲಿ ಅಮೆರಿಕ ನ್ಯೂಕ್ಲಿಯರ್ ಟೆಸ್ಟ್ ನಡೆಸುವ ಹಪಾಹಪಿಗೆ ಬಿದ್ದಂತೆ ಕಾಣ್ತಾ ಇದೆ. ಇದಕ್ಕೆ ಜಗತ್ತು ಯಾವ ರೀತಿ ರಿಯಾಕ್ಟ್ ಆಗುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನ್ಯೂಕ್ಲಿಯರ್ ಬಾಂಬ್, ಪಾಕಿಸ್ತಾನ ಪರಮಾಣು ಪರೀಕ್ಷೆ ಬಗ್ಗೆ ಟ್ರಂಪ್ ಕೊಟ್ಟಂತಹ ಹೇಳಿಕೆ ಸಖತ್ ಸದ್ದು ಮಾಡಿತು. ಸೈಲೆಂಟ್ ಆಗಿದ್ದಂತಹ ನೆರೆ ರಾಷ್ಟ್ರ ಇದೀಗ ವಿಶ್ವದ ದೊಡ್ಡಣ್ಣನಿಗೆ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಏನದು ಸ್ಟೋರಿ ನೋಡಿ. ನ್ಯೂಕ್ಲಿಯರ್ ಟೆಸ್ಟ್ ನಡೆಸಿಲ್ಲ ಪಾಕಿಸ್ತಾನ. ಪರಮಾಣು ಮಾತು ಟ್ರಂಪ್ಗೆ ತಿರುಗುಬಾಣ. ನ್ಯೂಕ್ಲಿಯರ್ ಟೆಸ್ಟ್ ನಡೆಸಿದ್ದು ನಾವೇ ಮೊದಲೇನೂ ಅಲ್ಲ. ಅದೇ ರೀತಿ ಪರಮಾಣು ಬಾಂಬ್ ಪರೀಕ್ಷೆ ಪುನರಾರಂಭವನ್ನ ನಾವು ಮಾಡೋದೂ ಇಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಪಾಕಿಸ್ತಾನದ ಸೇನಾಧಿಕಾರಿ ನೀಡಿದಂತಹ ಕೌಂಟರ್ ಈ ರೀತಿಯಾಗಿತ್ತು. ನ್ಯೂಕ್ಲಿಯರ್ ಬಾಂಬ್ ಟೆಸ್ಟ್ಗೆ ಮುಂದಾಗಿದ್ದಂತಹ ಅಮೆರಿಕ ತನ್ನ ಕೆಲಸವನ್ನ ಸಮರ್ಥಿಸಿಕೊಳ್ಳುವ ಪ್ರಯತ್ನ ಕೂಡ ಮಾಡಿದ್ರು. ರಷ್ಯಾ, ಚೀನಾ, ಉತ್ತರ ಕೊರಿಯಾ ಮತ್ತು ಪಾಕಿಸ್ತಾನದಂತಹ ದೇಶಗಳು ಅಣ್ವಸ್ತ್ರ ಪರೀಕ್ಷೆಗಳನ್ನ ನಡೆಸ್ತಾ ಇವೆ. ಆದರೆ ಅಮೆರಿಕ ಪರಮಾಣು ಪರೀಕ್ಷೆ ನಡೆಸಿದರೆ ಮಾತ್ರ ವಿರೋಧ ವ್ಯಕ್ತವಾಗುತ್ತೆ. ಎಲ್ಲರೂ ಭೂಗತವಾಗಿ ಪರಮಾಣು ಪರೀಕ್ಷೆ ನಡೆಸುತ್ತಲೇ ಇದ್ದಾರೆ. ಹಾಗಾಗಿ ಪರೀಕ್ಷೆ ನಡೆಸದ ಏಕೈಕ ದೇಶ ನಾನು ಆಗಲು ಬಯಸುವುದಿಲ್ಲ ಅಂತ ಹೇಳಿದರು. ಈಗ ಅಮೆರಿಕ ಅಧ್ಯಕ್ಷರಿಗೆ ಅವರದ್ದೇ ಧಾಟಿಯಲ್ಲಿ ಪಾಕಿಸ್ತಾನ ಸೇನಾಧಿಕಾರಿಗಳು ತಿರುಗೇಟು ಕೊಟ್ಟಿದ್ದಾರೆ. ಹಾಗಿದ್ರೆ ಕೊನೆಯ ಬಾರಿ ಪರಮಾಣು ಪರೀಕ್ಷೆ ನಡೆದಿದ್ದು ಯಾವಾಗ ಅಂತ ನೋಡೋದಾದ್ರೆ, ಅಸಲಿಗೆ ಉತ್ತರ ಕೊರಿಯಾ ಹೊರತು ಜಗತ್ತಿನ ಯಾವ ದೇಶವೂ ಕೂಡ 90ರ ದಶಕದ ನಂತರ ಅಣ್ವಸ್ತ್ರ ಪರೀಕ್ಷೆ ನಡೆಸಿಲ್ಲ. 1992ರಲ್ಲಿ ಅಮೆರಿಕ ತನ್ನ ಕೊನೆಯ ಪರಮಾಣು ಸ್ಫೋಟ ನಡೆಸಿತ್ತು. 1996ರಲ್ಲಿ ಅಮೆರಿಕ ಸಮಗ್ರ ಪರೀಕ್ಷಾ ನಿಷೇಧ ಒಪ್ಪಂದಕ್ಕೆ ಸಹಿ ಹಾಕಿತು. ರಷ್ಯಾ ಹಾಗೂ ಚೀನಾ ಸಹ 1996ರ ನಂತರ ಯಾವುದೇ ಪರಮಾಣು ಪರೀಕ್ಷೆಗಳನ್ನ ನಡೆಸಿಲ್ಲ. 1998ರಲ್ಲಿ ಪಾಕಿಸ್ತಾನ ಕೊನೆಯ ಪರಮಾಣು ಪರೀಕ್ಷೆಯನ್ನು ನಡೆಸಲಾಗಿತ್ತು. ಒಟ್ನಲ್ಲಿ ಅಮೆರಿಕ ನ್ಯೂಕ್ಲಿಯರ್ ಟೆಸ್ಟ್ ನಡೆಸುವ ಹಪಾಹಪಿಗೆ ಬಿದ್ದಂತೆ ಕಾಣ್ತಾ ಇದೆ. ಇದಕ್ಕೆ ಜಗತ್ತು ಯಾವ ರೀತಿ ರಿಯಾಕ್ಟ್ ಆಗುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.